ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನಾ ನಾಯ್ಕ್. ಇದು ಎಸ್ಕೆ ಕರೀಂ ಖಾನ್ ರವರ ಧ್ವನಿ. ಎಸ್ಕೆ ಕರೀಂ ಖಾನ್ ಯಾರು ಎಂದು ನಾನೇನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ರಾಜ್ಯ ಕಂಡ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರು. ಜನಪದ ಜಂಗಮ ಖ್ಯಾತಿಯ ಎಸ್ಕೆ ಕರೀಂ ಖಾನ್ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ರು. ಭಾರತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕರೀಂ ಖಾನ್ ರಂತಹ ಕಂಚಿನ ಕಂಠದ ಗಾಯಕರೊಬ್ಬರು ಹೋರಾಟಗಾರರಾಗಿ ಬೇಕಾಗಿದ್ದರು. ತಮ್ಮ ಅದ್ಭುತ ಕಂಠದಿಂದ ಆಡುತ್ತಾ ನಿರರ್ಗಳವಾಗಿ ಅರಿಯುವ ತಮ್ಮ ಮಾತುಗಳಿಂದ ಜನರನ್ನ ಹುರಿದುಂಬಿಸಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರಿಂದ ಸತತ 7 ಸಲ ಜೈಲು ವಾಸವನ್ನ ಅನುಭವಿಸಿದ್ರು. ಸ್ವಾತಂತ್ರ್ಯ ನಂತರ ಇವರು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಆಗಲೂ ಸೆರೆವಾಸವನ್ನ ಅನುಭವಿಸಿದ್ರು. ಗಾಂಧೀಜಿಯವರು ವಿಶ್ರಾಂತಿಗೆಂದು ನಂದಿ ಬೆಟ್ಟಕ್ಕೆ ಬಂದಾಗ ಅವರನ್ನ ಭೇಟಿ ಕೂಡ ಆಗಿದ್ರು. ಇವರು ಸ್ವಾತಂತ್ರ್ಯದ ನಂತರ ನಡೆದ ಚುನಾವಣೆ ಬಗ್ಗೆ ಸುಮಾರು ದಶಕಗಳ ಹಿಂದೆ ಹೇಳಿದ ಮಾತು ಇಂದಿಗೂ ಪ್ರಸ್ತುತ ಎನಿಸುತ್ತಿದೆ. ಅವರು ರೇಡಿಯೋ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಮಾತುಗಳು ಅದ್ಭುತವಾಗಿವೆ. ಅವರು ಹೇಳಿರುವ ಮಾತುಗಳ ಧ್ವನಿಸುರುಳಿ ನಮ್ಮ ಹಾಸನ ಟಿವಿಯಲ್ಲಿ ಲಭ್ಯವಾಗಿದ್ದು, ಅವರ ಮಾತುಗಳನ್ನು ಕೇಳಿ. ಸ್ವಜನ ಪಕ್ಷಪಾತಗಳು ಅತಿಯಾಗತೊಡಗಿದಾಗ ಅವರು ರಾಜಕೀಯದಿಂದ ದೂರ ಸರಿದರು. ಪರಿಸ್ಥಿತಿ ಸ್ವಾತಂತ್ರ್ಯ ಬಂದ ಮೇಲೆ ಪರಿಸ್ಥಿತಿ ಬದಲಾವಣೆ ಆಯಿತು. ದುರಾಶೆ ಉಂಟಾಯಿತು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ. ಜೂಜಿನ ಕುದುರೆಗಳಂತೆ ಅಧಿಕಾರ ಐಶ್ವರ್ಯದ ಕಡೆಗೆ ನುಗ್ಗೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ನುಗ್ಗುವಾಗ ಯಾವುದಾದ್ರೂ ಅಸ್ತ್ರ ಪ್ರಯೋಗ, ಅದು ಜಾತಿ ಅಸ್ತ್ರ ಇರ್ಬೋದು, ಪ್ರಾಂತ್ಯದ ಅಸ್ತ್ರ ಇರ್ಬೋದು, ಭಾಷೆ ಅಸ್ತ್ರ ಇರ್ಬೋದು, ಈ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ತಮ್ಮ ಆಕಾಂಕ್ಷೆ ನೆರವೇರಿಸ್ಕೊಳ್ಳೋದಕ್ಕೆ ಮುಖಂಡರು ಪ್ರಯತ್ನ ಪಡೋದು. ಆಗ ಆರಂಭದಲ್ಲಿ ನಾವು ಆಕರ್ಷಿತರಾಗಿ ಇವರನ್ನು ಹಿಂಬಾಲಿಸಿದಾಗ ಇದ್ದ ಪರಿಸ್ಥಿತಿ ಅದು ವಿಲಕ್ಷಣವಾದಾಗ ಒಂದು ಭ್ರಾಂತಿ ಆಯಿತು ನಮಗೆ. ಮೊದಲು ಮುಖಂಡರು ಏನೋ ಆಡಳಿತಕ್ಕೆ ಬಂದರೂ ಅವರು ಗ್ರಾಮಗಳ ಕಡೆಗೆ ನಿರ್ಲಕ್ಷ್ಯ ತೋರಿಸಿದ್ರು. ಆ ಕಾರಣದಿಂದ ಗ್ರಾಮ ಕೈಗಾರಿಕೆ, ಗುಡಿ ಕೈಗಾರಿಕೆಗಳು ನಾಶವಾಗಿ ಹೋದವು. ಗ್ರಾಮಗಳಲ್ಲಿ ನಿರುದ್ಯೋಗ ಪ್ರಾರಂಭವಾಯಿತು. ಗ್ರಾಮಗಳಲ್ಲಿ ನಿರುದ್ಯೋಗ ಪ್ರಾರಂಭವಾಯಿತು. ರಾಜಕೀಯ ಬೇರೆ ಗ್ರಾಮಗಳಲ್ಲಿ ಪ್ರವೇಶ ಮಾಡಿತು. ಅವನು ಸದಸ್ಯನಾದ, ಇವನಾದ, ಸರಿ ಅವನಿಗೆ ಓಟ್ ಕೊಟ್ಟನ, ಇವನಿಗೆ ಓಟ್ ಕೊಟ್ಟನ, ಆ ಮನೆಯವರು ಹೇಗಿರ್ತಾರೆ ನೋಡ್ಕೋತೀನಿ ಅನ್ನೋ ಈ ಛಲ ಇವೆಲ್ಲ ಪ್ರಾರಂಭವಾದವು. ಈ ಕಾರಣದಿಂದ ಈ ಅಂತಃ ಕಲಹಗಳ ಪರಿಣಾಮ ದುಡಿಯೋ ಜನ ಗ್ರಾಮಗಳನ್ನು ಬಿಟ್ಟು ಪಟ್ಟಣಗಳ ಕಡೆಗೆ ವಲಸೆ ಬಂದರು. ಅಲ್ಲಿ ಕೃಷಿನೂ ಹಾಳಾಯಿತು, ಪಟ್ಟಣಗಳಲ್ಲಿ ಜನಸಂಖ್ಯೆಯೂ ಅಧಿಕವಾಯಿತು. ಇಂಥ ಗೊಂದಲಮಯ ಪರಿಸ್ಥಿತಿ ಅನಂತರ ಉಂಟಾಯ್ತಿದ್ದು. ಇದಕ್ಕೆ ಆರ್ಥಿಕ ದುಸ್ಥಿತಿಯೂ 3.25 ಕಾರಣ. ಹೊಸ ಪೀಳಿಗೆಯಲ್ಲಿ ಈ ರಾಗದ್ವೇಷಗಳನ್ನೆಲ್ಲ ನಾವು ಆ ಹೊಸ ಪೀಳಿಗೆಯಲ್ಲಿ ಅದರ ಬಿತ್ತನೆ ಕಾರ್ಯ ನಾವು ನಡೆಸ್ತಾ ಇದ್ದೀವಿ. ನಾವು ರಾಜಕಾರಣಿಗಳು ಅನ್ನಿಸ್ಕೊಂಡವರು ನಮ್ಮ ಸ್ವಾರ್ಥಕ್ಕಾಗಿ. ಆ ಎಳೆ ಹೃದಯಗಳಿಗೆ ಅದೇನು ಗೊತ್ತಾಗೋದಿಲ್ಲ. ಒಬ್ಬರನ್ನು ಹೊಡಿಬೇಕು, ಒಂದು ಕಲ್ಲು ಬೀಸಬೇಕು, ಮತ್ತೊಂದು ಇರಬೇಕು ಅಂದರೆ ಆ ಹುಡುಗನಿಗೆ ಅವನಲ್ಲಿ ಚೇಷ್ಟೆ ಸ್ವಭಾವ ಇರೋದರಿಂದ ಅದಕ್ಕೆ ಉತ್ತೇಜನ ಕೊಟ್ಟಾಗುತ್ತೆ. ಅದು ಹಾಗೆ ಬೆಳೀತಾ ಬರುತ್ತೆ. ಗುಂಪು ಕಟ್ಟೋದು, ಅಲ್ಲಲ್ಲಿ ಗುಂಪು ಕಟ್ಟಿ ಕಟ್ಟೋದು, ಈ ಜಾತಿಯವನು ಆ ಜಾತಿಯವನು ಅನ್ನೋ ತಾರತಮ್ಯ ತಂದು ಈ ವಿದ್ವೇಷ ಬೆಳೆಸ್ತಾ ಇದ್ದೀವಿ. ಮೂಲ ಉದ್ದೇಶ ಎಷ್ಟು? ಐಶ್ವರ್ಯ ಗಳಿಸಬೇಕು, ಸ್ಥಾನ ಪಡಿಬೇಕು, ಆ ಅಧಿಕಾರದ ಗದ್ದುಗೆ ಏರಬೇಕು. ಇದೇ ಇವ್ರ ಮೂಲ ಉದ್ದೇಶ ಹೊರತು ಸಹಜವಾಗಿ ಇದು ನಡೀಲಿ ಅಂತ ಅವರೇನು ಬಯಸೋದಿಲ್ಲ. ಆದರೆ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಕರೀಂ ಖಾನರ ರಾಜಕೀಯ ಜೀವನದಷ್ಟೇ ಪ್ರಖ್ಯಾತವಾದದ್ದು ಅವರ ಸಾಹಿತ್ಯ ಜೀವನ. ಕರೀಂ ಖಾನರು ಪ್ರಸಿದ್ಧಿಗೆ ಬಂದದ್ದು ಜಾನಪದ ಗೀತೆಗಳ ಸಂಗ್ರಹದಿಂದ. ಅಂತೆಯೇ ಬಲಿದಾನಿ ಹುಸೇನ್, ನೀವಾರ, ನೀಹಾರ ಮತ್ತು ಅವರು ಸುಬ್ಬಯ್ಯ ನಾಯ್ಡುರವರ ಕಂಪನಿಗೆ ಬರೆದುಕೊಟ್ಟ ನಾಟಕ ನಿರ್ದೋಷಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್.